ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಏನು ಕಳೆದ ನಿನ್ನೆ ಮತ್ತು ವಾಟ್ಸಾಪ್ನಲ್ಲಿ ನಾವು ಗಮನಿಸಿದಾಗೆ ಮೊರೇನಲ್ಲಿ ಶಾಲೆ ಶಿಕ್ಷಕರು ವಾಟ್ಸಾಪ್ನಲ್ಲಿ ನನಗೆ ಚಿಕಿತ್ಸೆ ಸಿಕ್ಕಿಲ್ಲ, ಹಾಗಾಗಿದೆ ಹೀಗಾಗಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು ನಾನು ನೋಡಿದ್ದೇನೆ. ಬಹಳ ಜನ ಅದ್ರ ಬಗ್ಗೆ ಇದು ನಿಜನಾ ಅಂತೇಳಿ ನನಗೆ ಕೂಡ ಬಹಳ ಜನ ಪ್ರಶ್ನೆಗಳನ್ನ ಕೇಳಿದ್ರು. ಆ ಕಾರಣಕ್ಕಾಗಿ ನಾನು ಪ್ರತಿಕ್ರಿಯೆ ನೀಡುವಂತ ಅವಶ್ಯಕತೆ ಇದೆ ಅಂತೇಳಿ ಈ ಪ್ರತಿಕ್ರಿಯೆಗಳನ್ನ ನೀಡಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಕೂಡ ತಿಳಿದಿರುವ ಹಾಗೆ ಅವರು ಹುಬ್ಬಳ್ಳಿಯಲ್ಲಿರುವಂತಹ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆ ಪಡೆಯಲಿಕ್ಕೆ ಹೋಗಿರುವಂತದ್ದು, ಅಲ್ಲಿ ಯಾವುದೇ ಇನ್ಪೇಷಂಟ್ ಆಗಿ ಅಡ್ಮಿಟ್ ಕೂಡ ಆಗಿಲ್ಲ. ಈ ಸಂಬಂಧವಾಗಿ ನಾನು ಕೂಡ ಅವ್ರಿಗೆ ನೇರವಾಗಿ ಆ ಶಿಕ್ಷಕರಿಗೆ ಫೋನ್ ಮಾಡಿ ಯಾಕೆ ಈ ತರ ಮಾಡಿದ್ರಿ, ಏನ್ ಸಮಸ್ಯೆ ಇತ್ತು ನಮ್ಗೆ ಕೇಳ್ಬೋದಿತ್ತಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ, ಅಲ್ಲಿನ ನೋಡಲ್ ಆಫೀಸರ್ ಭೇಟಿ ಮಾಡಿಲ್ಲ, ಅಲ್ಲಿನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೂಡ ಪಡೆದಿಲ್ಲ. ಟೋಲ್ ನಂಬರ್ ಇದೆ, ಸ್ಯಾಸ್ ನಂಬರ್ಗಳನ್ನ ಕೊಟ್ಟಿದ್ದೇವೆ, ಅಲ್ಲಿ ಏನಾದ್ರೂ ಕೂಡ ರೆಸ್ಪಾನ್ಸ್ ಸರಿ ಇಲ್ಲ ಅಂದ್ರೆ ಅವ್ರನ್ನ ಸಂಪರ್ಕ ಮಾಡಿ, ಕೊನೆಗೆ ನಮ್ಮ ಜಿಲ್ಲಾಧ್ಯಕ್ಷಗಳಾದ್ರೂ ಸಂಪರ್ಕ ಮಾಡಿ ಅನ್ನುವಂತ ಮಾಹಿತಿಯನ್ನ ನಾವೆಲ್ಲರಿಗೂ ಕೂಡ ತಿಳಿಸಿದ್ವಿ. ಈ ಕ್ಷಣದವರೆಗೂ ಕೂಡ ಅವರ ಯಾವುದೇ ಸೌಲಭ್ಯವನ್ನ ಆ ಸಂಪರ್ಕವನ್ನು ಮಾಡದೆ ನೇರವಾಗಿ ಯಾರು ಹಾಸ್ಪಿಟಲ್ ಹೇಳಿದ್ರಂತೆ ಕೇಳಿದ್ರಂತೆ ಅಷ್ಟೇ ನನಗೆ ಮಾಹಿತಿ ಇದೆ ಅನ್ನುವಂತ ಮಾತ್ರ ನನ್ನ ಹತ್ರ ಕೂಡ ಅವರು ಇವತ್ತು ಫೋನ್ ನಲ್ಲಿ ಮಾತಾಡಿದಾಗ ಶೇರ್ ಮಾಡ್ಕೊಂಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಅವರು ಸರಿಯಾದ ರೀತಿಯಲ್ಲಿ ಸರಿಯಾದ ವೇದಿಕೆಯಲ್ಲಿ ಅದು ಆ ಪ್ರಕ್ರಿಯೆಗಳನ್ನ ಮಾಡಿದ್ರೆ ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಯಾಕಂದ್ರೆ ಇಲ್ಲಿಯವರೆಗೆ ಇವತ್ತು ಬೆಳಗ್ಗೆ ಸಾಸ್ಟ್ ಇಲಾಖೆಯಲ್ಲಿ ರಾಮಚಂದ್ರ ಅವರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಐಎಎಸ್ ಆಫೀಸರ್ ಜೊತೆ ಮೀಟಿಂಗ್ ಅನ್ನು ಮಾಡಿದ್ದೇವೆ. 1278 ಜನ ಸುಮಾರು 8 ಕೋಟಿ ವೆಚ್ಚದ ಯೋಜನೆಯ ಫಲಾನುಭವಿಗಳಿಗಾಗಲೇ ಸೌಲಭ್ಯವನ್ನು ಪಡೆದಿದ್ದಾರೆ. ಅಂದ್ರೆ 1300 ಜನ ಫಲಾನುಭವಿಗಳು ಇಲ್ಲಿಯವರೆಗೆ 2 ತಿಂಗಳಲ್ಲಿ 5 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ, 15 ಲಕ್ಷದವರೆಗೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಅಷ್ಟೊಂದು ಟ್ರೀಟ್ಮೆಂಟ್ ಸಿಗಬೇಕಾದ್ರೆ ಇವ್ರಿಗೆ ಯಾಕೆ ಸಿಗ್ಲಿಲ್ಲ ಅನ್ನುವಂತ ಚರ್ಚೆ ಇವತ್ತು ಹೋಗಲೆಲ್ಲ ಕೂಡ ಅಧಿಕಾರಿಗಳು ಭೇಟಿ ಮಾಡಿದಾಗ ಇವ್ರು ಇನ್ಪೇಷಂಟ್ ಆಗಿ ಅಡ್ಮಿಷನ್ ಕೂಡ ಆಗಿಲ್ಲ, ಯಾವುದೇ ಮಾಹಿತಿಗಳು ಕೊಟ್ಟಿಲ್ಲ. ಅಲ್ಲಿನ ಆರೋಗ್ಯ ಮಿತ್ರ ಇರ್ಬೋದು, ಅಲ್ಲಿನ ನೋಡಲ್ ಆಫೀಸರ್ಸ್ ಈ ಬಗ್ಗೆ ಹೇಳಿದ್ರೆ ಖಂಡಿತ ನ್ಯಾಯ ಸಿಗ್ತಿತ್ತು ಅನ್ನುವಂತ ನನ್ನ ಅಭಿಪ್ರಾಯ ಆಗಿದೆ. ನಾನು ಕೂಡ ಆ ಫಲಾನುಭವಿಯವರಿಗೆ ಕೂಡ ಮಾತಾಡಿ ಹೇಳಿದಾಗ ಅವರು ಕೂಡ ಅದು ಹೇಳಿದ್ರು, ಯಾರು ಕೂಡ ಭೇಟಿ ಮಾಡಿಲ್ಲ ಸರ್, ನಾನೇ ನೇರವಾಗಿ ತೀರ್ಮಾನ ಮಾಡಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ತೀರ್ಮಾನ ಆಗಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾರೆ. ನಮ್ಮ ಜಿಲ್ಲಾಧ್ಯಕ್ಷರನ್ನ ಭೇಟಿ ಮಾಡಿದ್ರೆ ಯಾವ ಹಾಸ್ಪಿಟಲ್ ಚೆನ್ನಾಗಿದೆ, ಕೊಪ್ಪಳ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಆರೋಗ್ಯ ಇಲಾಖೆ, ಯಾವ ಹಾಸ್ಪಿಟಲ್ ಚೆನ್ನಾಗಿದೆ, ಸರ್ಜರಿಗೆ ಅದು ಟ್ರಾಮಾ ಕೇರ್ಗೆ ಅದು ಅವ್ರು ಸಜೆಸ್ಟ್ ಮಾಡ್ತಾ ಇದ್ರು. ಬಹುಶಃ ನಾನು ಹೇಳಿದ್ದೇನೆ, ಈಗಲೂ ಕೂಡ ಎಲ್ಲ ರಾಜ್ಯದ ನೌಕರರು ವಿನಂತಿ ಮಾಡ್ಕೊಳ್ತಾರೆ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಂಬರ್ಗಳಿದೆ, ನೋಡಲ್ ಆಫೀಸರ್ ಅವ್ರನ್ನ ಫೋನ್ ಮಾಡಿ ತಿಳ್ಕೊಳ್ಳಿ, ಜಿಲ್ಲಾಧ್ಯಕ್ಷಗಳನ್ನ ಸಂಪರ್ಕಗಳನ್ನು ಮಾಡಿ, ನಿಮ್ ತಾಲೂಕು ಅಧ್ಯಕ್ಷರ ಸಂಪರ್ಕಗಳನ್ನು ಮಾಡಿ, ಅವ್ರು ಯಾರು ರೆಸ್ಪಾನ್ಸ್ ಮಾಡಿಲ್ವ ರಾಜ್ಯ ಸಂಘಕ್ಕೆ ನಮ್ಮನ್ನಾದ್ರೂ ಕೂಡ ಸಂಪರ್ಕ ಮಾಡಿ ನಿಮ್ಗೆ ಸೂಕ್ತವಾದ ನ್ಯಾಯವನ್ನು ಕೊಡಿಸುವಂತ ಸಲಹೆ ಕೊಡುವಂತ ಕೆಲಸವನ್ನ ಸಂಘ ಮಾಡುತ್ತೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಏನು ಆ ಶಿಕ್ಷಕರು ಯಾವುದೋ ಒಂದು ಕಾರಣಕ್ಕಾಗಿ ತರ ಸೋಷಿಯಲ್ ಮೀಡಿಯಾಗ ಆದಾಗ ಎಲ್ಲ ನೌಕರರು ಕೂಡ ಒಂದಿಷ್ಟು ಗೊಂದಲ ಆಗುವಂತದ್ದು ಸಹಜ. ಆ ಗೊಂದಲಕ್ಕೆ ಸ್ಪಷ್ಟ ಪ್ರತಿಕ್ರಿಯೆಗಳನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಅಧಿಕಾರಿಗಳ ಜೊತೆ, ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಾಸ್ಟ್ ಇಲಾಖೆ ಜೊತೆ ನಿರಂತರವಾಗಿ 2 ಗಂಟೆಗಳ ಕಾಲ ಸಭೆ ಮಾಡಿದ್ದೇವೆ. ಟೋಲ್ ನಂಬರ್ ಸಪರೇಟ್ ಆಗಿ ಕ್ಯಾಶ್ಗೋಸ್ಕರ ನಂಬರ್ ಕೊಡಬೇಕು, ಎಲ್ಲ ಎಂಪ್ಲಾಯ್ಸ್ ಆ ನಂಬರ್ಗೆ ಕೂಡ ಮಾಡಬೇಕು. ಗ್ರೀವೆನ್ಸಸ್ ಅಲ್ಲೇ ಅವ್ರಿಗೆ ನ್ಯಾಯ ಸಿಗಬೇಕು. ಆಮೇಲೆ ಏನೋ ಈ ತರ ಗ್ರೀವೆನ್ಸಸ್ ಗಳೇನೋ ಬರಲಿಲ್ಲ ಅಂದ್ರೆ ಅವ್ರ ಮೊಬೈಲ್ ಆಪ್ ಮೂಲಕ ಅಪ್ಲೋಡ್ ಮಾಡಿದ್ರೆ ಅದು ಬಿಲ್ ಇರ್ಬೋದು, ಪೇಮೆಂಟ್ ಇರ್ಬೋದು, ಗ್ರೀವೆನ್ಸಸ್ ಇರ್ಬೋದು, ಸರ್ವಿಸಸ್ ಗಳಿರ್ಬೋದು, ಯಾವುದೇ ಇದ್ರೂ ಕೂಡ ಅಪ್ಲೋಡ್ ಮಾಡಿದ್ರೆ 10 ನಿಮಿಷಕ್ಕೆ ಅವರಿಗೆ ರಿಪ್ಲೈ ಮತ್ತು ಆನ್ಸರ್ ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಅವ್ರ ಅಧಿಕಾರಿಗಳು ಒಪ್ಕೊಂಡು ಆದಷ್ಟು ಶೀಘ್ರದಲ್ಲಿ ಒಂದು ಸರ್ಕ್ಯುಲರ್ ಮಾಡಿ ಅದನ್ನು ಕೂಡ ಜಾರಿಗೊಳಿಸುವಂತ ಕೆಲಸ ಮಾಡ್ತಾರೆ. ಆಮೇಲೆ ಎಲ್ಲ ಆಸ್ಪತ್ರೆಗಳಲ್ಲಿ ಏನ್ ಸೌಲಭ್ಯಗಳಿದೆ ಅವರ ಆಸ್ಪತ್ರೆಗಳಲ್ಲಿ ಎಂಪಾನಲ್ MOU ಆಗಿದೆ, ಎಲ್ಲಾ ಸೇವೆಗಳನ್ನು ಕಡ್ಡಾಯವಾಗಿ ನೀಡಬೇಕು, ಯಾವುದೇ ತೊಂದರೆಗಳನ್ನಾಗಲಿ ವಿಳಂಬವನ್ನು ಮಾಡುವಂತಿಲ್ಲ, ಅದ್ರ ಜೊತೆ ಯಾವುದೇ ಹೆಚ್ಚುವರಿ ಮೊತ್ತವನ್ನು ಕೂಡ ಕಟ್ಟಿಸಿಕೊಳ್ಳುವಂತಿಲ್ಲ ಅನ್ನುವಂತ ಸರ್ಕ್ಯುಲರ್ ಕೂಡ ಇವತ್ತು ಪ್ರೊಸೀಡಿಂಗ್ಸ್ ಅನ್ನ ರೆಕಾರ್ಡ್ ಮಾಡಿಸಿದ್ದೇವೆ. ನಾಳೆ ನಾಡಿದ್ದು ಈ ಸಂಬಂಧವಾಗಿ ಸರ್ಕ್ಯುಲರ್ ಹೊರಬೀಳುತ್ತೆ. ಎಲ್ಲ ಆಸ್ಪತ್ರೆಗಳಲ್ಲಿ ಅವ್ರ ಏನ್ ಸರ್ವಿಸ್ ಇದೆ, ಸೇವೆಗಳಿದೆ, ಎಲ್ಲದನ್ನು ನೀಡಬೇಕು, ಮತ್ತೆ ಯಾವುದೇ ಹಣವನ್ನ ಕಟ್ಟಿಸ್ಕೊಳ್ಬಾರ್ದು ಅನ್ನುವಂತ ತೀರ್ಮಾನಗಳನ್ನು ಕೂಡ ಇವತ್ತು ಅಧಿಕಾರಿಗಳು ಮಾಡಿ ನಾಳೆ ಅಧಿಕೃತವಾಗಿ ಹಾಸ್ಪಿಟಲ್ಗಳಿಗೆ ಸರ್ಕ್ಯುಲರ್ ನೀಡ್ತಾರೆ. ಮತ್ತೆ ಆನ್ಲೈನ್ ಮೂಲಕ ಏನು ರಿಜಿಸ್ಟ್ರೇಷನ್ ಏನಾದ್ರು ಕೂಡ ಆದಂತ ಸಂದರ್ಭದಲ್ಲಿ ಆ ಹೆಡ್ ಆಫೀಸ್ ಅಲ್ಲಿ ಸಾಸ್ಟಲ್ ಅಪ್ರೂವಲ್ ಮಾಡ್ಲಿಕ್ಕೆ ವಿಳಂಬ ಮಾಡಬಹುದು, ತ್ವರಿತಗತಿಯಲ್ಲಿ ಅದು ಬಂದಂತ ತಕ್ಷಣ ಯಾರು ಹಾರ್ಟ್ ಅಟ್ಯಾಕ್ ಅರ್ಜೆನ್ಸಿ ಇರುತ್ತೆ ಈ ತರದ್ದು ಬಂದಾಗ ಇಮಿಡಿಯೇಟ್ ಆಗಿ ಅದನ್ನ ರಿಪ್ಲೈ ಮಾಡಿ ಅವ್ರಿಗೆ ಅಪ್ರೂವಲ್ ಹಾಸ್ಪಿಟಲ್ ಕೊಡಬೇಕು ಅನ್ನುವಂತ ತೀರ್ಮಾನ ಕೂಡ ಆಗಿದೆ. ಆಮೇಲೆ ಯಾರು ಎಮರ್ಜೆನ್ಸಿ ಸರ್ವಿಸ್ ಆದ್ರೂ ಡೆತ್ ಇರುತ್ತೆ, ಆಕ್ಸಿಡೆಂಟ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಇರುತ್ತೆ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಅಂದ್ರೆ ಯಾವುದೇ ಪ್ರಯರ್ ಅಪ್ರೂವಲ್ ಶಾಸ್ತ್ರದ ಅಗತ್ಯ ಇಲ್ಲ ಅನ್ನುವಂತ ತೀರ್ಮಾನ ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅನ್ನುವಂತ ತೀರ್ಮಾನಗಳು ಕೂಡ ಆಗಿದೆ. ಆಮೇಲೆ CGHS ರೇಟ್ ಈಗಾಗಲೇ ಆರ್ಥಿಕ ಇಲಾಖೆಗೆ ಕೂಡ ಪ್ರಪೋಸಲ್ ಬಂದಿದೆ. 10-15 ಡೇಸ್ ಅಲ್ಲಿ ಕ್ಲಿಯರ್ ಆಗ್ತದೆ. ಅದು ರೇಟ್ ಎಲ್ಲ ಕೂಡ 2014ರಲ್ಲಿ ಇರುವಂತ ರೇಟ್ ಇರೋ ಕಾರಣಕ್ಕಾಗಿ ಬಹಳ ಹಾಸ್ಪಿಟಲ್ ಎಂಪಾನಲ್ ಆಗಿಲ್ಲ. 2025 ನ್ಯೂ CGHS ರೇಟ್ ಪ್ರಕಾರ ಒಳ್ಳೊಳ್ಳೆ ರೇಟ್ಸ್ ಇದೆ. ಅದಕ್ಕೆ ಆರ್ಥಿಕ ಇಲಾಖೆ ಕೂಡ ಒಪ್ಪಿಗೆ ಸೂಚಿಸುತ್ತೆ, ಮುಖ್ಯಮಂತ್ರಿಗಳು ಸೂಚಿಸ್ತಾರೆ. ಅದಾದ ನಂತರ ಮ್ಯಾಕ್ಸಿಮಮ್ ಹಾಸ್ಪಿಟಲ್ ಎಂಪಾನಲ್ ಆಗ್ತದೆ. ನಿಮ್ಮ
ಜಿಲ್ಲೆ, ತಾಲೂಕು, ರಾಜ್ಯದಲ್ಲಿ ಇರೋದು ಮ್ಯಾಕ್ಸಿಮಮ್ ಆದ್ಮೇಲೆ ಈ ಸಮಸ್ಯೆಗೆ ಕೂಡ ಉತ್ತರ ಸಿಗ್ತದೆ. ಹಾಗಾಗಿ ಒಂದಿಷ್ಟು 15 ದಿವಸಗಳ ಕಾಲ ಒಂದಿಷ್ಟು ಸಮಸ್ಯೆ ಆಗ್ತದೆ. ಇನ್ನು ಮ್ಯಾಕ್ಸಿಮಮ್ ಹಾಸ್ಪಿಟಲ್ ಎಂಪೈನಲ್ ಆಗಿಲ್ಲ. ಹೊಸ CGHS ರೇಟ್ ಅಪ್ರೂವ್ ಆದ್ಮೇಲೆ ಸೊ ಆ ಕೆಲಸ ಕೂಡ ಆಗುತ್ತೆ. ಆ ಕೆಲಸ ಇನ್ನೊಂದು 15 ದಿವಸ ಆಗುತ್ತೆ ಅನ್ನೋದನ್ನು ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನಗಳಾಗಿದೆ. ಹಾಗೇನೆ ಔಟ್ ಪೇಷಂಟ್ ಬಗ್ಗೆ ಕೂಡ ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ. ಸಚಿವ ಸಂಪುಟದ ನಿರ್ಧಾರ ಆಗಿದೆ. ಇದನ್ನೊಂದು 2 ತಿಂಗಳು ಮುಗಿದ ಮೇಲೆ ಔಟ್ ಪೇಷಂಟ್ ಕೂಡ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇದು ಈಗಾಗಲೇ ಕಳೆದ 2 ತಿಂಗಳಿಂದ ಯೋಜನೆ ಪ್ರಾರಂಭ ಆಗಿದೆ. ಒಂದಿಷ್ಟು ಹರ್ಡಲ್ಸ್, ಒಂದಿಷ್ಟು ಗ್ರೀವೆನ್ಸಸ್, ಒಂದಿಷ್ಟು ಇಶ್ಯೂ, ಒಂದಿಷ್ಟು ಇರ್ತದೆ. ಅಂದ್ರೆ ಯಾವತ್ತು ಮುಗಿತದೆ ಹಂತ ಹಂತವಾಗಿ ನಾವು ಪ್ರಯತ್ನವನ್ನು ಮಾಡಿ ಕಡಿಮೆ ಮಾಡಿಸುವಂತ ಕೆಲಸವನ್ನ ಸಂಘಟನೆ ಮಾಡ್ತದೆ. ವಿಶ್ವಾಸ ಇಡಿ ಇಲ್ಲಿಯವರೆಗೆ 1278 ಜನ ಫಲಾನುಭವಿಗಳು ಅಫಿಷಿಯಲ್ ತಗೊಂಡಿದ್ದಾರೆ. ಸಾಸ್ಟ್ ಇಲಾಖೆಯಿಂದ ಒಂದು 2 ದಿನದಲ್ಲಿ ಅಫಿಷಿಯಲ್ ಆಗಿ ಅವ್ರ ಡೊಮೈನ್ ಅಲ್ಲಿ ಇರೋದು ಪಬ್ಲಿಕ್ ಅಲ್ಲಿ ಕೂಡ ಆ ಡಾಕ್ಯುಮೆಂಟ್ ಅನ್ನು ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿ ತಿಂಗಳು ಕೂಡ ಎಷ್ಟು ಜನ ಟ್ರೀಟ್ಮೆಂಟ್ ತಗೊಂಡ್ರು ಅನ್ನುವಂತ ಡಾಕ್ಯುಮೆಂಟ್ ನ ನಮ್ಮ ನೌಕರರಿಗೆ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಶಾಸ್ತ್ರ ಇಲಾಖೆಯಿಂದ 5 ಲಕ್ಷ ನೌಕರರು ಕೂಡ ಆ ಟೋಲ್ ನಂಬರ್ ಇರ್ಬೋದು, ಕಾಂಟ್ಯಾಕ್ಟ್ ನಂಬರ್, ಗ್ರೀವೆನ್ಸಸ್ ನಂಬರ್, ಮೇಲ್ ID, ಅಕೌಂಟ್ಸ್ ಎಲ್ಲ ಕೂಡ ಸಂಪರ್ಕ ಮಾಡಿ ಅನ್ನುವಂತ ಡೀಟೇಲ್ಸ್ ಕೂಡ ಕೊಡ್ತಾರೆ. ಆ ಕೆಲಸ ಎಲ್ಲ ಕೂಡ ಇವತ್ತಿನಿಂದ ಚಾಲೂ ಆಗಿದೆ. ಸೊ ವಿಶ್ವಾಸ ಇಡಿ ಈ ಯೋಜನೆ ಅದ್ಭುತವಾಗಿ ಮೂಡಿ ಬರ್ತದೆ. ಒಂದಿಷ್ಟು ಸಮಯಾವಕಾಶ, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಕ್ಷಣಕ್ಕೆ ರಿಸಲ್ಟ್ ಸಿಗೋದಿಲ್ಲ. ಅದು ರಿಸಲ್ಟ್ಸ್ ಎಲ್ಲಿ ಸಿಗುತ್ತೆ? ಆ ಪ್ಲಾಟ್ಫಾರ್ಮ್ ಅಲ್ಲಿ ತಾವು ಪಡ್ಕೊಳ್ಬೇಕು. ಬಹುಶಃ ಮರಿಯಮ್ಮನಹಳ್ಳಿ ತಾಲೂಕಿನ ಶಿಕ್ಷಕರು, ಹೈಸ್ಕೂಲ್ ಟೀಚರ್ ಆ ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರು ಕೂಡ ಅದನ್ನು ಪಡೆದಿದ್ರೆ ಈ ಪರಿಸ್ಥಿತಿ ಅವ್ರಿಗೆ ಬರ್ತಿರ್ಲಿಲ್ಲ. ಬಹುಶಃ ನನ್ ನಂಬರ್ ಇರ್ಲಿಲ್ಲ ಸರ್, ನಾನು ಯಾರಿಗೆ ಮಾತಾಡೋಣ ಸರ್ ಅನ್ನುವಂತ ಒಂದಿಷ್ಟು ಉದಾಸೀನತೆ ಮಾತುಗಳನ್ನ ಆಡಿದ್ರು ಅವರು ಅಷ್ಟೇ. ಸೊ ಖಂಡಿತವಾಗಿ ವಿಶ್ವಾಸ ಇಡಿ ಯೋಜನೆ ಅದ್ಭುತವಾಗಿದೆ. ಯಾವುದೇ ಅಫಿಷಿಯಲ್ ಸಮಸ್ಯೆಗಳಿದ್ರೆ ನಿಮ್ ಜಿಲ್ಲಾಧ್ಯಕ್ಷ ಸಂಪರ್ಕ ಮಾಡಿ, ತಾಲೂಕು ಅಧ್ಯಕ್ಷ ಮಾಡಿ, ನೋಡಲ್ ಆಫೀಸರ್ ಸಂಪರ್ಕ ಮಾಡಿ. ಅವ್ರು ಯಾರು ರೆಸ್ಪಾನ್ಸ್ ಮಾಡಿಲ್ವಾ ನಮಗ್ ಸಂಪರ್ಕ ಮಾಡಿ. ನಾವು ಖಂಡಿತ ನಿಮ್ಗೆ ನ್ಯಾಯ ಪಡಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ. ಇನ್ನೊಂದು ವೀಕ್ ಅಲ್ಲಿ ಗ್ರೀವೆನ್ಸಸ್ ನಂಬರ್ ಎಲ್ಲದೂ ಕೂಡ ಸಿಗುತ್ತೆ. ನೀವು ನೇರವಾಗಿ ಸಾಸ್ಟ್ ಆರೋಗ್ಯ ಇಲಾಖೆಗೆ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಮೇಲ್ ಅಕೌಂಟ್ಸ್ ಎಲ್ಲ ಕೊಡ್ತಾರೆ. ಈ ಸಮಸ್ಯೆಗೆ ಆದಷ್ಟು ಒಂದು 10-15 ಡೇಸ್ ಉತ್ತರ ಸಿಗುತ್ತೆ. ಹಂತವಾಗಿ ನಿಮ್ಮ ಗ್ರೀವೆನ್ಸಸ್ ಗಳನ್ನ ಬಗೆಹರಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ನಾವು ಅಪ್ಡೇಟ್ಸ್ ಎಲ್ಲ ಸಂಗ್ರಹ ಮಾಡಿದ್ದೇವೆ. ನಿಮ್ಗೆ ಏನಾದ್ರು ಸಮಸ್ಯೆಗಳು ಹಾಸ್ಪಿಟಲ್ ಹೋದಾಗ ಅದು ಬಂದಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿ ನಮಗೆ ಕಳಿಸಿ. ನಾವು ಇಮಿಡಿಯೇಟ್ ಆಗಿ ಕ್ಯಾಶ್ ಡಿಪಾರ್ಟ್ಮೆಂಟ್ ಕಳಿಸಿ ಪ್ರತಿಕ್ರಿಯೆ ಕೊಡಿಸೋ ಕೆಲಸ ಮಾಡ್ತೇವೆ ಅಂತ ಮಾತನ್ನು ಹೇಳಿದ್ದೇವೆ. ಆ ತರ ಬಂದ್ರೆ ಆ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಿ ನಮಗೆ ಬರೆದ್ಬಿಟ್ಟು ನಮಗೆ ಕಳಿಸ್ಕೊಟ್ರೆ ನಾವು ಅವ್ರು ಕಳಿಸ್ತೇವೆ, ಇಮಿಡಿಯೇಟ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಒಂದಿಷ್ಟು 1-2 ತಿಂಗಳ ಸಮಸ್ಯೆ ಹೊಸ ಯೋಜನೆ ಆಗಿರೋದು ಒಂದಿಷ್ಟು ಹರ್ಡಲ್ಸ್ ಇರುತ್ತೆ. ಸೊ ದಯಮಾಡಿ ಸಹಕಾರವನ್ನು ಕೊಡಬೇಕು ಅನ್ನುವಂತ ಮಾತನ್ನ ರಾಜ್ಯದ ನೌಕರಲ್ಲಿ ಹೇಳಿಕೆ ಬಯಸ್ತೇನೆ. ಈ ಗೊಂದಲಗಳಿಗೆ, ಈ ತರದ ಸ್ಟೇಟ್ಮೆಂಟ್ ಗಳಿಗೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಅದೇನೋ ಅವರ ಪ್ರತಿಷ್ಠೆಗೋ ಅಥವಾ ಪಬ್ಲಿಸಿಟಿ ತಗೊಳಕ ಮಾಡಿರ್ತಾರೆ. ನಮ್ಮ ನೌಕರಿಗೆ ಅದು ಬರ್ತಿದಾಗ ಏನೇನೋ ಚರ್ಚೆ ಆಗುತ್ತೆ. ನಿಮ್ ಸಂಘ, ನಿಮ್ ಷಡಾಕ್ಷರು ನಿಮ್ ಜೊತೆ ಇದ್ದಾರೆ. ಈ ಯೋಜನೆ ಅದ್ಭುತವಾಗಿ ಮೂಡಿ ಬರ್ತದೆ. ಸಹಕಾರ ಮಾಡಿ. ಇಲ್ಲಿವರೆಗೆ ಸಹಕಾರ ಕೊಟ್ಟಿದೆ. ಮುಂದಿನ ಸಹಕಾರವನ್ನು ಕೂಡ ನಿರೀಕ್ಷೆಯಲ್ಲಿ ನಿಮ್ಮ ಷಡಾಕ್ಷರಿ.